ಸೌತೆಕಾಯಿ ತಿನ್ನಕ್ ಬಂದ್ರಾ? ಇಲ್ಲ ಸರ್, ನಮ್ಮ ತೋಟ ನಮ್ದೇ. ನಿಮ್ದೇ ತೋಟ ಇದು? ಓ, ಒಳ್ಳೆ ಚಿನ್ನದ ಸರ ಎಲ್ಲ ಬಾರಿ ಜೋರಾಗಿದೆ. ಅಲ್ಲ ಸರ್, ರೈತರು ಅಂದ್ರೆ ಯಾರು ಬಡವರಲ್ಲ ಸರ್. ಬಡವರಲ್ಲ ಮತ್ತೆ ಎಲ್ಲ ಬಡವರು ಅನ್ಕೊಂಡ್ಬಿಟ್ಟವ್ರೆ. ಎಲ್ಲ ಬಡವರು ಯಾರು ಇಲ್ಲ ಸರ್. ರಾಯಲ್ ಬದುಕು ಸರ್. ಎಲ್ರು ಒಳ್ಳೊಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ತಾ ಇದಾರೆ. ಒಳ್ಳೊಳ್ಳೆ 1 ಕೋಟಿ ರೂಪಾಯಿ ಮನೆ ಕಟ್ಟಿದೀವಿ ಸರ್. ಯಾರು ಕಮ್ಮಿ ಮನೆ ಬಿಡಿ, ಅದ್ರ ಮೇಲೆ 10 ಕೋಟಿ ಕೊಡ್ತಾರೆ. ಬೇಡ ಸರ್, ನಮ್ಗೆ ಯಾಕೆ ಸರ್ ಬೇಕು? ನಾವು ಅನ್ಕೊಂಡು ಹೋಗಿದೀವಲ್ಲ ಸರ್, ಇವ್ರ ಕೇಳಿಲ್ಲ. ಇವಾಗ ಎಲ್ಲಾ ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಕುಮಾರಸ್ವಾಮಿ ಅಲ್ಲ ರೀ, ನೀವು ಡಿ ಕೆ ಶಿವಕುಮಾರ್ ಮಾಡಿದ್ರೆ ರೊಚ್ಚಿಗೆ ಇದ್ದೀರಾ. ಇದು ಕುಮಾರಸ್ವಾಮಿ ಅವರು ಅಂತೆಲ್ಲ ಮಾಡಿದ್ದು ಸರ್. ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಕುಮಾರಸ್ವಾಮಿ ಅವರು 2006 ಮಾಡಿದ್ದು. ಅವತ್ತು ಈ ಪ್ರದೇಶ ಬರಡನೆ. ಯಾಕೆಂದ್ರೆ ನಮ್ಗೆ ಏನಂದ್ರೆ ರೈತರಿಗೆ ಅವತ್ತು ಶಕ್ತಿ ಇರ್ಲಿಲ್ಲ. ನಮ್ನ ಈ ಇದೇ ಹೋಗ್ತಾ ಇದ್ರಲ್ಲ ಸುವರ್ಣಮುಖಿ ಮತ್ತೆ ವೃಷಭಾವತಿ ನದಿ ಇಲ್ಲ. ಇವತ್ತು ಎಲ್ಲಾ ರೈತರು ಅವತ್ತು ಯಾರು ಬೋರ್ವೆಲ್ಗಳು ಜಾಸ್ತಿ ಹಾಕ್ಸಿರ್ಲಿಲ್ಲ. ಎಲ್ಲ ಇವತ್ತು ಮನೆಗೆ 2 3 ಬೋರ್ವೆಲ್ ಹಾಕ್ತಾರೆ. ಮತ್ತೆ ಆ ನದಿಯಿಂದ 2006 ಬೇರೆ 2026 ಬೇರೆ 26 ಬೇರೆ ಹೇಳ್ತೀನಿ ಸರ್, ಕ್ಲಾರಿಟಿ ಕೊಡ್ತೀನಿ. ಇವತ್ತು ಎಲ್ಲಾನು ಪಂಪ್ ಮಾಡ್ಕೊಂಡ್ರೆ ಇಲ್ಲಿ ಹೇಳ್ತಾ ಇದ್ರಲ್ಲ ಗಲೀಜು ನೀರು ಯಾರೋ ಮೂರ್ಖರು ಹೇಳ್ತಾ ಇದ್ರಲ್ಲ. ನಮ್ಗೆಲ್ಲ ಆರೋಗ ಬಂದ್ಬಿಟ್ಟಿದೆ ಸರ್, ತಿಂತಾ ಇದೀವಿ, ನಮ್ಗೆ ಆರೋಗ ಬರ್ದಿಲ್ಲ. ನೋಡಿ ಬೆಳೆ ಬೆಳೆದಿದೆ ಏನಾಗಿದೆ ಸರ್ ಇಲ್ಲಿ. ಅದೇ ನೀರಲ್ಲಿ ಬೆಳೀತಾರೆ. ಆರೋಗ್ಯ ಬಂದಿದೆ, ಈ ರೋಗ ಬಂದಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಎಲ್ಲ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಅವ್ರಿಗೆ, ಯಾರಿಗೆ ಈ ಪರ ಹೋಗಿರೋರ್ಗೆ ಕ್ಯಾನ್ಸರ್ಗಳು ಬಂದ್ಬಿಟ್ಟಿದೆ ಅಂತ ಅವ್ರಿಗೆ ಈ ನೀರಿಂದ. ನಾವು ಸರ್ ಇದೇ ನಮ್ಗೆ ಅಮೃತ ಬೆಳಿತಾ ಇದೀವಿ ನೀರು. ಅವತ್ತು ನೀವು ಕುಮಾರಸ್ವಾಮಿ 2006 ಮಾಡಿದಾಗ ಬರಡೆ ಭೂಮಿ ಇತ್ತು. ಅವತ್ತು ನಮ್ಮ ಭೂಮಿ ಬೆಲೆ, ಇಲ್ಲಿನ ಬೆಲೆ ಬರೀ 2 ಲಕ್ಷ ರೂಪಾಯಿಗೆ 1 ಎಕರೆ ಸಿಗ್ತಾ ಇತ್ತು. ಅವತ್ತು ಕುಮಾರಸ್ವಾಮಿ 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ರೈತರಿಗೆ ಸರ್ ಹೆಂಗಿತ್ತು ಅಂದ್ರೆ ಮನೋಭಾವ. ಒಬ್ಬ ರೈತ ಜಮೀನ್ ಕಳ್ಕೊಂಡ್ರೆ ಜಮೀನೇ ಸಂಪಾದನೆ ಮಾಡ್ತಾ ಇದ್ದ. ಅವ್ನ ಜಮೀನ್ ಸಂಪಾದನೆ ಮಾಡ್ಕೊಳ್ಳೋ ಅನ್ನೋ ಇದಿತ್ತು. ಇವತ್ತಿನ ಮನಸ್ಥಿತಿ ಹೆಂಗಿದ್ರೆ ನಮ್ಗೆ ಏನಾರ ದುಡ್ಡು ಬಂತು ಅಂದ್ರೆ ಯಾರು ಉದ್ಧಾರ ಆಗಲ್ಲ ಸರ್. ಅವತ್ತು ಆಗಿದ್ರೆ ಯಾರು ಇವತ್ತು ವಿರೋಧ ಮಾಡ್ತಾ ಇದಾರೆ ಎಲ್ಲ ಪರ ಅಂತ ಹೋಗಿದ್ದಾರೆ. ಅವತ್ತು ಕುಮಾರಸ್ವಾಮಿಗೆ ವಿರೋಧ ಮಾಡಿದವರು ಇವರೆಲ್ಲ ಸಂಘ ಕಟ್ಕೊಂಡು ಕುಮಾರಸ್ವಾಮಿಗೆ ಅವತ್ತು ಕುಮಾರಸ್ವಾಮಿಗೆ ಇದನ್ನ ಮಾಡಕ್ ಬಂದಾಗ ವಿರೋಧ ಮಾಡಿದ್ರು. ಇವತ್ತು ಇವರೇ ಬಂದವ್ರೆ. ಅದೇ ಇವತ್ತು ನಾನು ಬೆಳಗ್ಗೆ ನ್ಯೂಸ್ ಅಲ್ಲಿ ಹೇಳಿದ್ದು ಅದೇನೆ. ಏನು ಅಂತಂದ್ರೆ ಇಲ್ಲಿ ಅವ್ರ ಅಧಿಕಾರದಲ್ಲಿದ್ದಾಗ ಇವ್ರ ವಿರೋಧ, ಇವ್ರ ಅಧಿಕಾರದಲ್ಲಿದ್ದಾಗ ಇವ್ರ ಮೌನ, ಅವ್ರ ವಿರೋಧ. ಒಟ್ಟಲ್ಲಿ ರಾಜಕಾರಣಿಗಳಿಗೆ ರೈತರು ಬೇಡ, ಅದು ಯಾರೇ ಆಗಿರ್ಲಿ. ಅದು ಕುಮಾರಸ್ವಾಮಿ ಆಗಿರ್ಲಿ, ಡಿ ಕೆ ಶಿವಕುಮಾರ್ ಆಗಿರ್ಲಿ. ಆಮೇಲೆ ಇಲ್ಲಿ ಪರವಾಗಿ ಅಂತ ಹೋಗ್ತಾ ಇದಾರಲ್ಲ ಸರ್, ಅವರ ಪತಂಗಗಳು ಇದ್ದಂಗೆ. ಅವ್ರ ಪಕ್ಷ ಯಾವ್ದು ಇಲ್ಲ. ಇಲ್ಲಿ ಅಧಿಕಾರ ಸಿಕ್ತಂದ್ರೆ ಈ ಪಕ್ಷಕ್ಕೆ ಬರ್ತಾರೆ, ಮಧ್ಯದಲ್ಲಿ ಬಡವಾಗ ರೈತರು. ಮತ್ತೆ ಸರ್ ಅವತ್ತು 1 ಎಕರೆ ಬರೋ ದುಡ್ಡಲ್ಲಿ ನಾವು 15 ಎಕರೆ 20 ಎಕರೆ ತಗೋತಾ ಇದ್ದೋ ಎಲ್ಲ ಆಯ್ತದೆ. ಇವತ್ತು ನೀನ್ ಕೊಡೋದು 2 ಕೋಟಿ ಏನ್ ಕೊಡ್ತಾ ಇದೆಯಾ? ಆರೋಳಿ ಒಳಗೆ ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟಕ್ಕಾಗಲ್ಲ. ಆರೋಳಿ ಒಳಗಡೆ ಮತ್ತೆ ಯಾರು ಆಗಲ್ಲ ಸರ್. ಇವತ್ತು ಏನಾರು ಅಕ್ವೈರ್ ಆದ್ರೆ 90% ರೈತರು ಆಯ್ತಪ್ಪ ಎಕರೆಗೆ 2 ಕೋಟಿ 10 ಕೋಟಿ ಕೊಡ್ತಾರ ಅನ್ಕೊಳ್ಳಿ. ಬೇಡ, ನಾವು ಅದೇ ಭೂಮಿಲಿ ಸಂಪಾದನೆ ಮಾಡ್ತೀವಲ್ಲ ಅಷ್ಟು ಕೋಟಿ. ಇವರೇನೋ ಡಾಕ್ಯುಮೆಂಟ್ ಎಲ್ಲ ಹಿಡ್ಕೊಂಡು ರೆಡಿಯಾಗಿ ನಿಂತವ್ರೆ. ಏನ್ ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು BS ಮಹದೇವಯ್ಯ. ಹೆಸರು ಹೇಳ್ಬೇಕು. BS ಮಹದೇವಯ್ಯ. ಕುಲ ಗೋತ್ರ ಎಲ್ಲ ಹೇಳ್ಬೇಕು. ಕುಲ ಬೇಡ. BS ಮಹದೇವಯ್ಯ ಅಂತ. ನಾವು ಇಲ್ಲಿ ರೇಷ್ಮೆ ಮಾಡ್ತಾ ಇದೀವಿ. ರೇಷ್ಮೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪಾಸ್ಬುಕ್ ನಮ್ಗೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರು ರೈತರೇ ಅಲ್ಲ ಅಂತ ಹೇಳ್ತಾರೆ. ನಾನ್ ರೈತ ಅನ್ನೋದಕ್ಕೆ ರೇಷ್ಮೆ ಇಲಾಖೆಯಿಂದ ನನಗೆ ಪಾಸ್ಬುಕ್ ವಿತರಿಸಿದ್ದಾರೆ. ಇದು ಗವರ್ನಮೆಂಟ್ ಪಾಸ್ಬುಕ್. ರೇಷ್ಮೆ ಇಲಾಖೆಯಿಂದ ಗವರ್ನಮೆಂಟ್ ಪಾಸ್ಬುಕ್. ಏನ್ ನಿಮ್ ಟ್ರಾನ್ಸಾಕ್ಷನ್ ನೋಡಿ, ನಂದು ಫೋಟೋ ಇದೆ ನೋಡಿ. ನಂದು ಫೋಟೋ ವಿತ್ ಫೋಟೋ ಹಾಕಿ ನಂದು ಇದ್ ಮಾಡಿದ್ದಾರೆ. ಈಗ ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ನೋಡಿ. ನಾನು ಪ್ರತಿ ತಿಂಗಳು 2 ಬೆಳೆ ಪ್ರತಿ 15 ದಿನಕ್ಕೆ 2 ಬೆಳೆ ಬೆಳಿತೀನಿ. ಅದಕ್ಕೆ ಪ್ರೂಫ್ ಇದು ಗವರ್ನಮೆಂಟ್ ರೆಸಿಪ್ಟ್. ನಾನು ಶಿಡ್ಲಘಟ್ಟದಲ್ಲಿ, ರಾಮನಗರದಲ್ಲಿ ನಾನು ಗೂಡು ಮಾರಿದ್ದೀನಿ. ನನಗೆ 1 ಕೆಜಿಗೆ 700 ಚಿಲ್ಲರೆಯಿಂದ 400 ರೂಪಾಯಿಂದ 700 ರೂಪಾಯಿ ತನಕ ನಾವು ಗೂಡು ಮಾರಿದೀವಿ. ಇದು ರೈತರ ಅಲ್ವಾ ಅವರ ಅನ್ನೋದಕ್ಕೆ ಇದು ಪ್ರೂಫ್. ಇದನ್ನ ನಾನು ಯಾವ ಮೀಡಿಯಾದಲ್ಲಾರು ಕರ್ಕೊಂಬನ್ನಿ, ನಾನು ಪ್ರೂವ್ ಮಾಡ್ತೀವಿ. ನಾವು ಸುಮಾರು ಇಲ್ಲಿ ಬೈರ್ಮಂಗ್ಲಾದಲ್ಲಿ ಒಂದು 45-50 ಜನ ಯುವಕರು ಇದೇ ತರ ರೇಷ್ಮೆ ಮಾಡ್ತಾ ಇದೀವಿ. ಹೈನುಗಾರಿಕೆ ಮಾಡ್ತಾ ಇದೀವಿ. ಹೈನುಗಾರಿಕೆಗೆ ಬೇಕಾ ಪ್ರೂಫ್ ಬೇಕಾ? ಬನ್ನಿ ನೀವು ಮೀಡಿಯಾದವರು ಚರ್ಚೆಗೆ ಬನ್ನಿ. ನಾವು ಡಿ ಕೆ ಶಿವಕುಮಾರ್ ಮುಂದೆನೆ ನಾವು ಚರ್ಚೆಗೆ ರೆಡಿ. ನಾವು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಗವರ್ನಮೆಂಟ್ ಇಂದ ಏನ್ ಕೊಟ್ಟಿದ್ದಾರೆ ಸೌಲಭ್ಯ, ಏನ್ ಕೊಟ್ಟಿದ್ದಾರೆ ರೈತರ ಅಲ್ವಾ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡ್ತಾ ಇದೀವಿ. ಸುಮ್ನೆ ಯಾರೋ 4 ಜನ ಹೋರಾಡ್ತಾರೆ ಮಾಡ್ತಾರೆ ಅಂತ ಇವರು ಎಲ್ಲೋ ಏನೋ ಮಾಡ್ಕೊಂಡು ರೋಡ್ ಅಲ್ಲ ಸುಮ್ನೆ ಮೀಡಿಯಾ ಮುಂದೆ ಪೋಸ್ ಕೊಡ್ತಾರೆ ಅವರು. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಜಮೀನ್ ಬಿಡಲ್ಲ. ಏನೇ ಹೋರಾಟ ಮಾಡಿದ್ರು ಅವ್ರಿಗೆ ನಾವು ಹೋರಾಟನೂ ಮಾಡ್ತೀವಿ. ಜಮೀನ್ ಹತ್ರ ನಮ್ದು ಇಲ್ಲಿ 8 ಎಕರೆ ಜಮೀನು. 8 ಎಕರೆ. ನಿಮ್ಮ ಹೆಸರೇನಂದ್ರೆ? BS ಮಹದೇವಯ್ಯ. BS ಮಹದೇವಯ್ಯ. 8 ಎಕರೆ ಅಂದ್ರೆ ಎಕರೆಗೆ 2 ಕೋಟಿ ಅಂದ್ರು 16 ಕೋಟಿ ನಿಮ್ದೇ ಭಾಗ್ಯ. 16 ಕೋಟಿಗೆ ನಿಮ್ದೇ ಜಮಾನ. ನಾನು ಹೇಳ್ತಾ ಇದ್ದೀನಲ್ಲ, 1 ತಿಂಗಳಿಗೆ ನಾನು ಕನಿಷ್ಠ ಅಂತ ಅಂದ್ರೂ 70,000 ರಿಂದ 80,000 ರೂಪಾಯಿ 15 ದಿನಕ್ಕೆ ಸಂಪಾದನೆ ಮಾಡ್ತಾ ಇದ್ದೀನಿ. 15 ದಿನಕ್ಕೆ. ಇನ್ನು ನನ್ನ ಜಮೀನ್ ಕೇಳ್ಕೊಂಡ್ರೆ ಏನ್ ಸಿಗುತ್ತೆ? ಏನಿಲ್ಲ, ಒಂದೇ ಸಲ ಅಮೌಂಟ್ ಸಿಗುತ್ತೆ. ಅದು 3 ನಾಮ. ಆ ಜಮೀನ್ ತಗೊಂಡು 8
ಹೆಂಡತಿ ಚೈನ್ ಮಾಡಿಸ್ಕೊಳ್ಳೋದು, ಒಡವೆ ಮಾಡಿಸ್ಕೊಳ್ಳೋದು, ಮಕ್ಳು ಕಾರ್ ತಗೋತಾರೆ, ಮಜಾ ಮಾಡ್ತಾರೆ ಅಷ್ಟೇ ಹೊರತು ಏನು ಮಾಡಲ್ಲ. ನನ್ನ ಮಕ್ಳಿಗೆ ನಾವೇನು ಕೊಡ್ತೀವಿ? ನಮ್ಮ ಮಕ್ಳಿಗೆ ಜಮೀನು ಉಳ್ಕೋಬೇಕು. ಈಗ ಅದರಲ್ಲೇ AICT ಮಾಡ್ತೀವಿ ಅಂದ್ರೆ ಯಾವ AICT ವಿಶ್ವದಲ್ಲಿ ಎಲ್ಲೂ AICT ಮಾಡಿಲ್ಲ. ನೀವು AICT ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಿಮ್ಮ 30ನೇ ತಾರೀಕು ಬಜೆಟಲ್ಲಿ ಇದು ಅನುಮೋದನೆ ಕೊಟ್ರಿ. ಆ ಅನುಮೋದನೆ ಎಲ್ಲ ಸುಳ್ಳು. ನಿಮ್ಮ ಹಣಕಾಸು ಇಲಾಖೆಲೇ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಪೊಲ್ಯೂಷನ್ ಬೋರ್ಡಿಂದ ನೀವು ಧಮ್ಕಿ ಹಾಕಿ ಇದು ತೊಗೊಂಡಿದ್ದೀರ, ನೀವು ಪರ್ಮಿಷನ್ ತೊಗೊಂಡಿದ್ದೀರ. ಅದು ಒಂದೊಂದು ಸಾರಿ ಅಲ್ಲ, ಒಂದು ಸಾರಿ ರಿಜೆಕ್ಟ್ ಆದಮೇಲೆ 2ನೇ ಸಾರಿ ನೀವು ಅಪ್ಲೈ ಮಾಡಿ ತೊಗೊಂಡಿದ್ದೀರಾ. ಮೊದಲನೇ ಸಾರಿ ನಿಮ್ಮ ಈ ಸಿದ್ದರಾಮಯ್ಯನವರೇ ಇದನ್ನ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿ ನೀವು ಧಮ್ಕಿ ಹಾಕಿ ತಿರ್ಗಾ ನೀವು ನಗರಾಭಿವೃದ್ಧಿ ಸಚಿವನಿಗೆ ಒತ್ತಡ ಏರಿ ನೀವು ಅಧಿಕಾರಿಗಳ ಮಟ್ಟದಲ್ಲೆಲ್ಲಾನು ಇದು ಮಾಡಿ ನಮ್ಮನ್ನು ಎದುರಿಸಿ ನೀವು ಏನೋ ಒಂದು ಇದನ್ನ ಮಾಡ್ತಾ ಅಪ್ರೂವಲ್ ತೊಗೊಂಡಿದ್ದೀರಾ. ಎಲ್ಲ ಸುಳ್ಳು. ಈಗ ಬಿಡಿ ಸರ್, ಈಗ ನೀವು ಎಲ್ಲ ನಿಮ್ದು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಕೊಡ್ತಾ ಇದೀರಾ. ಹೌದು. ನನ್ನ ಪ್ರಶ್ನೆ, ನಾನು ವಾಸ್ತವ ತಿಳ್ಕೊಳಕ್ ಬಂದಿದ್ದೀನಿ. ನನ್ನ ಪ್ರಶ್ನೆ ನೀವು ರೈತರು, ಹೌದು, ನೀವು ಹೋರಾಟಗಾರರಲ್ಲ. ನಾವು ಹೋರಾಟಗಾರಲ್ಲ, ನಿಮ್ಗೆ ಜಮೀನಿದೆ, ನೀವು ಬಿಟ್ಕೊಡಲ್ಲ ಅಷ್ಟೇ. ಹೌದು. ನಿಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ರೈತರೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಹಲಸಿನ ಮರ. ಈ ಹಲಸಿನ ಮರ ಏನಾದ್ರು ತೋರಿಸಿದ್ರೆ ಇದು ಹಲಸಿನ ಮರನೇ ಅಲ್ಲ, ಇದು ತೆಂಗಿನ ಮರ ಅಲ್ಲ ಅಂತ ಪ್ರೂವ್ ಮಾಡ್ತಾರೆ ಅವರು. ಅಧಿಕಾರಿಗಳ ಮಟ್ಟದಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು AC ರೂಮ್ ಮೇಲೆ ಪ್ರೂವ್ ಮಾಡ್ತಾರೆ. ರಿಯಲ್ ಆಗಿ ಅಧಿಕಾರಿಗಳು ನೇಮಿಸಿ ನೀವು ಅಧಿಕಾರಿಯಿಂದ ವರದಿ ತಗೊಳ್ಳಿ. ನಿಮಗೆ ರೇಷ್ಮೆ ಇಲಾಖೆ ಇದೆ, ಪಶುಸಂಗೋಪನಾ ಇಲಾಖೆ ಇದೆ, ನೀರಾವರಿ ಇಲಾಖೆ ಇದೆ. ಅಲ್ಲಿ ಏನ್ ಬೆಳೀತಾ ಇದಾರೆ ಏನಿಲ್ಲ ಅನ್ನೋದು ನೀವು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ. ನೀವು ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೀವಲ್ಲ ನಾವೀಗ, ಅವ್ರ ಕೈಲಿ ಮಾಡಕ್ ಆಯ್ತಲ್ಲ, ನಾವು ಕೊಡ್ತಾ ಇದೀವಲ್ಲ. ನೀವು ಮಾಡೋದು ನಮ್ದೇ, ಅವ್ರ ಕೈಲಿ ಅಧಿಕಾರಿ ಅದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅದಕ್ಕೆ ನಾವು ಮಾಡ್ತಾ ಇದೀವಿ. ಇಲ್ಲಿ ಯಾರು ಬೆಳೆನೇ ಬೆಳೀತಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ರೈತರೇ ಅಲ್ಲ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ರೈತರೇ ನೀವು ನೋಡ್ಕೊಳ್ಳಿ, ಇಲ್ಲಿ ಯಾರು ಜನನೇ ಇಲ್ಲ, ಇದೊಂದು ಬೆಂಗಾಡು, ಇಲ್ಲಿ ಜನ ವಾಸನೆ ಇಲ್ಲ ಅಂತ ಊರ್ನೇ ಇವರು ಒಕ್ಕಲೆಬ್ಬಿಸಕ್ಕೆ ರೆಡಿ ಆಗಿದ್ದಾರೆ. ಅದೆಲ್ಲ ಆಗಲ್ಲ, ಅದಕ್ಕೆ ನಾವು ಬಿಡೋದು ಇಲ್ಲ. ರೈತರ ಪರವಾಗಿ ಯಾವಾಗ್ಲೂ ರಿಪಬ್ಲಿಕ್ ಕನ್ನಡ ಇದ್ದೇ ಇರುತ್ತೆ. ಏನ್ ಸಾರ್ ಚಡ್ಡಿ ಪಟ್ಟಿ ಹಾಕೊಂಡೆಲ್ಲ ಈ ಕಡೆ ಬಂದ್ಬಿಟ್ರಿ? ಏನೋ ನೀವು ಬಂದಿದ್ದೀರಿ ಅಂತ ಮಾಹಿತಿ ಬಂದಿರಿ ಅಂತ ಬಂದ್ರಿ, ಮಾತಾಡ್ಬೇಕು ಅಂತ ಬಂದ್ರಿ, ನ್ಯಾಯಕ್ಕೋಸ್ಕರ ಬಂದ್ರಿ. ಏನ್ ನಿಮ್ಮ ಹೆಸರು? ವಿನಯ್ ಕುಮಾರ್. ವಿನಯ್ ಕುಮಾರ್, ಎಲ್ಲಿ ಮನೆ? ಇಲ್ಲೇ ಬೈರ್ಮಂಗ್ಲ ಸ್ವಾಮಿ. ಬೈರ್ಮಂಗ್ಲ. ಏನ್ ಡೂಪ್ಲೆಕ್ಸ್ ಮನೆನಾ? ಇಲ್ಲ ಸಿಟಿನ ಸ್ವಾಮಿ, ಮನೆನಾ? ಮಾಮೂಲಿ ಮನೆನಾ? ಮಾಮೂಲಿ ಮೋಲ್ಡ್ ಮನೇನೆ ಸ್ವಾಮಿ. ರೇಷನ್ ಕಾರ್ಡ್ ಹೋಲ್ಡರು? ಹೌದು ಸ್ವಾಮಿ. ರೇಷನ್ ಕಾರ್ಡ್ ಇರೋರು. ಆಯ್ತು, ಏನೀಗ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಿಲ್ಲ ಸ್ವಾಮಿ. DK ಶಿವಕುಮಾರ್ ಬಂದು AICT ಮಾಡ್ಬೇಕು ಅಂತ ಹೇಳ್ತಾವ್ರೆ. ನಮ್ಗೆ ಯಾವ AICT ಬೇಕಾಗಿಲ್ಲ, ಏನು ಬೇಕು, ನಮ್ ಭೂಮಿ ನಮ್ಗೆ ಬೇಕಷ್ಟೇ. ನಾವು ಮಾಡ್ತಾ ಇರೋದು ವ್ಯವಸಾಯ. ನಮ್ಮ ಭೂಮಿಲಿ ನಮ್ಗೆ ಪ್ರತಿ 15 ದಿನಕ್ಕೊಂದು ನಾನು ಮಾಡೋದು ಹೈನುಗಾರಿಕೆ. 15 ದಿನಕ್ಕೊಂದು 25,000 ಹಾಲಿನ ಪೇಮೆಂಟ್ ತಗೋತೀನಿ. ನೆಮ್ಮದಿ ಆಗಿದ್ದೀನಿ. ಹಸಾವೆ 10 ಹಸಾವೆ, ಒಂದು 10 ಆಡವೆ, 10 ಆಡು. ಆಮೇಲೆ ಒಂದು 200 ತೆಂಗಿನ ಮರ ಅವೆ. 200 ತೆಂಗಿನ ಮರ. ಎಷ್ಟು ಎಕರೆ ಟೋಟಲ್? ಟೋಟಲ್ 6 ಎಕರೆ ಇದೆ ಸ್ವಾಮಿ. 6 ಎಕರೆ. 6 ಎಕರೆ ಅಂತಂದ್ರು ಅಲ್ಲಿಗೆ ನಿಮ್ಗೆ 1.5 ಕೋಟಿ ಎಕರೆಗೆ ಅಂದ್ರೆ ಎಷ್ಟಾಯ್ತಪ್ಪ? 9 ಕೋಟಿ. ನಮ್ಗೆ ಯಾವ ಕೋಟಿನೂ ಬೇಡ ಸ್ವಾಮಿ. ನಿಮ್ದೇ ಏನ್ ಸ್ವಾಮಿ, ತಗೊಳ್ಳಿ. ಬೇಡ ಭಗವಂತ ಕೊಟ್ಟಂಗೆ ನಿಮ್ದೇ ಕೈ ಕಾಲು ಗಟ್ಟಿ ಅವೇ, ಇರೋ ಗಂಟೆ ಗೇಯ್ಕೊಂತೀನಿ. ನೀವೆಲ್ಲ ಕೋಟ್ಯಾಧಿಪತಿಗಳು ಕಂಡ್ರಿ ಈಗ ಅವ್ರ ಲೆಕ್ಕಕ್ಕೆ. ಅವ್ರ ಲೆಕ್ಕಕ್ಕೆ ಅವ್ರು ಬೇಕಾರಾಗ್ಲಿ, ಅವ್ರ ಕೋಟ್ಯಾಧಿಪತಿಗಳು ನಮ್ಗೆ ಬೇಡ ಸ್ವಾಮಿ. ನಾವ್ ಹೆಂಗಿದೀವಿ ನಾವು ಹಿಂಗೆ ಇರೋ ಸ್ವಾಮಿ. ನಾವು 1000 100 ಹಿಂಗೆ ನೋಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ಈಗ ಎಲ್ಲ ರೈತರು ಹಿಂಗೆ ಇರ್ತೀರಾ? ನಾಳೆ ದಿನ ಯಾರ ಪಾಪ ದುಡ್ಡಿಗೆ ಆಸೆ ಪಡೋರು ಕೊಟ್ಬಿಡ್ತಾರೆ, ಅವಾಗ ನೀವೇ ಅವ್ರು ಕೊಟ್ಕೊಳ್ಳೋರು ನಾವ್ ಇಟ್ಕೊಳಕ್ಕಾಗಲ್ಲ ಸ್ವಾಮಿ. ಕೊಡೋರು ಬೇಕಾದ್ರೆ ಅವ್ರನೇ ಬರ. ನಮ್ ಬೇಕಾಗಿರೋದೇನು ನಮ್ಮ ತಾತ ಮುತ್ತನ ಆಸ್ತಿ ನಾವು ಉಳಿಸ್ಕೋಬೇಕು, ನಾವು ಜೀವನ ಮಾಡ್ಬೇಕು ಅಷ್ಟೇನೆ. ನಾವ್ ಎಲ್ಲಾ ತರ ಲೈಫ್, ಸಿಟಿ ಲೈಫ್ ಎಲ್ಲ ನೋಡ್ಕೊಂಡ್ ಬಂದು ಊರಲ್ಲಿ ಇರೋರು. ಕರೋನಾ ಬಂದ್ಬಿಟ್ಟು ಇಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇರೋರು. ನಾವು ಹೊರಗಡೆ ಕೆಲಸ ಮಾಡ್ಕೊಂಡ್ ಬಂದಿರೋರೇ. ಬೆಂಗಳೂರು ವಿಶಾಲವಾಗದೆ, ಬೆಂಗಳೂರು ಸುತ್ತಮುತ್ತ ಬೇಜಾನ್ ಜಾಗ ಇದೆ, ಬೆಳೆಸೋಂತ ಜಾಗ ಅವ್ರು ಅಲ್ಲಿ ಬೆಳೆಸ್ಲಿ. ಅದನ್ನ ಬಿಟ್ಬಿಟ್ಟು ಅಕ್ವೇರ್ ಮಾಡಿರೋ 10 ವರ್ಷದಲ್ಲಿ ಅಕ್ವೇರ್ ಮಾಡಿರೋ ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ಬೇಜಾನ್ ಜಾಗ ಬಿದ್ದದೆ. ಇಲ್ಲಿ ಬಂದು ಅವ್ನೇನು AICT ಮಾಡೋದಿಲ್ಲಿ. ನಮ್ ಜಾಗ ನಮ್ಗೆ ಬೇಕಷ್ಟೇನೆ. ನಾವು ರೆಕಾರ್ಡ್ ಪ್ಲೇಸ್ಗಳು ಯಾವ ಒತ್ತುವರಿ ಎಲ್ಲ ಮಾಡಿಲ್ಲ, ಯಾವ್ದು ಇಲ್ಲ ಸ್ವಾಮಿ. ಒತ್ತುವರಿ ಇದ್ರೆ ಬೇಕಾದ್ರೆ ಬಿಟ್ಕೊಡ್ತೀವಿ ಸರ್ಕಾರಕ್ಕೆ. ನಮ್ದು ರೆಕಾರ್ಡ್ ಜೀನ್ ಪ್ರಾಪರ್ಟಿ ನಮ್ದು ಇರೋದು. ನಮ್ಗೆ ನಮ್ ಪ್ರಾಪರ್ಟಿ ಬೇಕಷ್ಟೇನೆ ಅಷ್ಟೇ.